ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಈಗ ಒಂದು ವಿಟಿ ನೋಡ್ಕೊಂಬರೋಣ ಬನ್ನಿ. ಒಂದು ವಿಟಿ ಪ್ಲೀಸ್. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಾಸ್ತು ಕ್ಲಾಸಸ್ ಪ್ರಾರಂಭ ಮಾಡ್ತಾ ಇದೀವಿ 2025 ಫೆಬ್ರವರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗೆ ಒಂದು ವಿಜ್ಞಾನ ಅಡಗಿದೆ, ಒಂದು ಲಾಜಿಕ್ ಅಡಗಿದೆ, ಅದೇ ರೀತಿ ವಾಸ್ತುಶಾಸ್ತ್ರದಲ್ಲೂ ಒಂದು ಸೈನ್ಸ್ ಇದೆ. ಆ ಸೈನ್ಸ್ ಪ್ರಕಾರ ಕಟ್ಟಬೇಕು. ಬಹಳ ಹಿಂದೆ ಒಂದು ದೇವಸ್ಥಾನಗಳು ಕಟ್ಟಬೇಕಾದ್ರೂ ಕೂಡ ನಮಗೆ ಈ ಒಂದು ಸೈನ್ಸ್ ಮುಖಾಂತರನೇ ಕಟ್ತಾ ಇದ್ವಿ. ಯಾವುದೇ ಒಂದು ದೇವಸ್ಥಾನದ ವಾಸ್ತುಶಿಲ್ಪನೇ ಮಾಡಿರೋರು. ಹಿಂದಿನ ಕಾಲದಲ್ಲಿ ಒಂದು ಊರಲ್ಲಿ ಏನಾದ್ರು ಪ್ರವಾಹ ಬಂದರೆ, ಸಮಸ್ಯೆಗಳೇನಾರು ಆದರೆ ಬಂದು ತಂಗಕ್ಕೆ ಜಾಗ ದೇವಸ್ಥಾನದ ಜಾಗದಲ್ಲಿ ಬಂದು ತಂಗ್ತಾ ಇದ್ರು. ಸ್ವಲ್ಪ ನೀವು ಹಳೇ ಕಾಲದ ದೇವಸ್ಥಾನಗಳನ್ನು ನೋಡಿದ್ರೆ ಆ ಗೋಡೆಯ ಪ್ರಾಕಾರ ಎಲ್ಲ ದೊಡ್ಡ ದೊಡ್ಡ ಕಾಂಪೌಂಡ್. ಆ ದೊಡ್ಡ ಕಾಂಪೌಂಡ್ ಅಲ್ಲಿ 4 ದ್ವಾರಗಳನ್ನ ಕೊಡೋರು. ಹೈಟ್ ಹತ್ತಕ್ಕೂ ಆಗಲ್ಲ. ಯಾಕೆಂದ್ರೆ ಆ ಊರಲ್ಲಿ ಏನಾದ್ರು ಪ್ರವಾಹ ಆದ್ರೆ ಅಲ್ಲಿರ್ತಕ್ಕಂಥವ್ರೆಲ್ಲ ಅವ್ರ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗಿ ಜಾಗ ಇಲ್ಲ ಅಂದಾಗ ಆ ಟೈಮಲ್ಲಿ ದೇವಸ್ಥಾನದ ಜಾಗಕ್ಕೆ ಬಂದು ನಿಂತ್ಕೊಂಡು ಆ ಡೋರು ಕೂಡ ವಾಟರ್ ಪ್ರೂಫ್, ವಾಟರ್ ಲೀಕೇಜ್ ಆಗದೆ ಇರತಕ್ಕಂಥ ಡೋರ್ಗಳನ್ನ, ದೊಡ್ಡ ಡೋರ್ಗಳನ್ನ ಅದಕ್ಕೆಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಕೊಟ್ಟು ನೀಟಾಗಿ ಮಾಡೋರು. ಎಷ್ಟೇ ವಾಟರ್ ಪ್ರೆಷರ್ ಇದ್ರೂ ಕೂಡ ಆ ದೊಡ್ಡ ಡೋರು ಕಿತ್ಕೊಂಡು ಒಳಗಡೆ ನೀರು ಬರಬಾರ್ದು ಅಂತ ಹೇಳಿ ಅಲ್ಲಿ ಒಂದು ಪ್ರಾಕಾರದಲ್ಲಿ ಮಾಡೋರು. ಪ್ರಕೃತಿಯ ವಿಕೋಪಗಳು ಯಾವುದಿರುತ್ತೆ ಅದಕ್ಕೆ ತತ್ಸಮನಾಗಿ ಒಂದೊಂದು ಊರಲ್ಲಿ, ಅವಾಗಿನ ಕಾಲದಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳು, ಕೆಲವೆಲ್ಲ ತೆಂಗಿನ ಗರಿಯಿಂದ ಕಟ್ಟಿರ್ತಕ್ಕಂಥ ಮನೆಗಳು, ಕೆಲವು ಹೆಂಚು ಮನೆಗಳು ಎಲ್ಲ ಇರ್ತಕ್ಕಂಥದ್ದು. ಇವತ್ತು ಕೂಡ ನೀವು ನೋಡಿ, ಪ್ರವಾಹದಲ್ಲಿ ನಾವೆಲ್ಲ ಸ್ವಲ್ಪ ವಿಜ್ಞಾನದ ಪ್ರಕಾರ ಹೋಗ್ಬೇಕು ಅಂದ್ರೆ ಎಂಥ ಬಿರುಗಾಳಿ, ಚಳಿ, ಮಳೆ, ಗಾಳಿ, ನೀರಿಗೆಲ್ಲ ನಿಂತಿರ್ತಕ್ಕಂಥದ್ದೇ ನಮ್ಮ ಪ್ರಾಚೀನ ದೇವಸ್ಥಾನಗಳು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಸ್ಪೆಷಲಿ ಬಾರ್ಡರ್ ಏರಿಯಾಸ್ ಅಲ್ಲಿ. ಇವತ್ತಿನ ದಿವಸ ಅನಂತ ಪದ್ಮನಾಭ ದೇವಸ್ಥಾನ ಎಷ್ಟು ಸತಿ ನೀರಲ್ಲಿ ಮುಳುಗಿದೆ ಅಂತ ಅವಾಗಲೇ ಹೇಳ್ತಾರೆ. ಮತ್ತೆ ಅದೇ ತರ ರೆಸಿಡ್ ಆಗಿದೆ. ಮಹಾಬಲಿಪುರಂ ಕೂಡ ಒಂದು ಎಕ್ಸಾಂಪಲ್ಲು, ರಾಮೇಶ್ವರಂ ಕೂಡ ಒಂದು ಎಕ್ಸಾಂಪಲ್ಲು. ನೇಚರ್ನ ವಿತ್ಸ್ಟ್ಯಾಂಡ್ ಮಾಡಕ್ಕೆ ಒಂದು ವಿಜ್ಞಾನದ ರೀತಿ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಅದು ದೇವಸ್ಥಾನದ ವಾಸ್ತುಶಿಲ್ಪ ಆಗತ್ತೆ. ಅದರಲ್ಲಿ ಗಾಳಿ ಬೆಳಕು ಹೇಗೆ ಬರಬೇಕು ಎಲ್ಲವೂ ಕೂಡ ಇದೆ. ಸೊ ಅವಾಗಲೇ ಹೇಳ್ತಾ ಇದ್ದೆ, ಪ್ರವಾಹ ಆದಾಗ ಅಲ್ಲಿ ಊರಲ್ಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಅಕಾಮಡೇಟ್ ಆಗ್ತಕ್ಕಂಥ ಒಂದು ಜಾಗವನ್ನ ಮಾಡೋರು.
ಕುಟೀರಗಳನ್ನೆಲ್ಲ ಮಾಡೋರು. ಬಂದು ಅಲ್ಲೇ ಮಲ್ಕೋಬೇಕು. ಏನಾದ್ರು ಮಳೆ ಗಿಳೆ ಜೋರಾಗಿ ಬಂತು ಅಂತಂದ್ರೆ ಅಲ್ಲಿ ಕಲ್ಲಿನ ಸ್ಲ್ಯಾಬ್ ಹಾಕೊಂಡು ಅಲ್ಲೇ ಎಲ್ಲ ಬರೋರು. ಅಲ್ಲೇ ಅದೇ ಜಾಗದಲ್ಲಿ ಪ್ರವಾಹ ಇರೋದ್ರಿಂದ ಅಲ್ಲೇ ಅನ್ನದಾಸೋಹ, ಅಲ್ಲೇ ಸ್ವಲ್ಪ ಕಲ್ಯಾಣಿ ನೀರು, ಅಲ್ಲೇ ನೀರಿನ ವ್ಯವಸ್ಥೆ ಕುಡಿಯೋಕ್ಕೆ ಮಾಡೋಕ್ಕೆ ಎಲ್ಲಾನು ದೇವರ ಹತ್ರ ಧ್ಯಾನ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪ್ರವಾಹ ಎಲ್ಲ ಇಳಿಯಕ್ಕೆ ಸಹಾಯ ಮಾಡ್ತಕ್ಕಂಥ ಜಾಗ. ಬಟ್ ಆದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಕಳೆದ 3 ವರ್ಷದಲ್ಲಿ ನೋಡಿ, ಎಲ್ಲೆಲ್ಲಿ ಪ್ರವಾಹ ಆಗಿದೆ ಎಲ್ಲ ಕೊಚ್ಕೊಂಡು ಹೋಗಿದೆ, ಮನೆಗಳು ಕೊಚ್ಕೊಂಡು ಹೋಗಿದೆ. ವಾರ್ನಿಂಗ್ ಇಲ್ಲದೆ ಎಲ್ಲ ಹೊಟ್ಟೋಗಿದ್ದಾರೆ. ವಾರ್ನಿಂಗ್ ಇದ್ರೂ ಕೂಡ ಎಲ್ಲಿ ಹೋಗೋದು? ನನ್ನ ಮನೆ ಬಿಟ್ಟು ಎಲ್ಲಿ ಹೋಗೋದು? ದೇರ್ ಇಸ್ ನೋ ಪ್ಲೇಸ್. ಯಾವ ಊರಿಗೆ ಹೋಗೋದು? ಸೇಫ್ಟಿ ಪ್ಲೇಸ್ ಅನ್ನೋದು ಇರಲೇ ಇಲ್ಲ. ಅವತ್ತಿನ ಕಾಲದಲ್ಲಿ ಸೇಫ್ಟಿ ಪ್ಲೇಸ್ ಅಂತ ಮಾಡೋರು. ಇಮ್ಮಿಡಿಯೇಟ್ ಆಗಿ ಏನಾರು ಆಯ್ತು ಅಂದ್ರೆ ಎಲ್ಲ ದೇವಸ್ಥಾನಕ್ಕೆ ಓಡೋಗಿ ಅಲ್ಲಿ ಡೋರ್ಗಳು ಹಾಕೊಂಡು ಸೇಫ್ಟಿ ಮಾಡ್ಕೊಳ್ಳೋರು ಏನ್ ಬಂದ್ರು ಕೂಡ. ಆ ದೇವಸ್ಥಾನದ ಒಂದು ವಿಚಾರ ತಗೊಂಡಾಗ ಇನ್ನೂ ಯುದ್ಧಗಳು ನಡಿಬೇಕಾದ್ರೂ ಕೂಡ ಅಲ್ಲಿ ಜನಗಳು ಹೋಗಿ ಡೋರ್ ಹಾಕೊಂಡು ಆ ಡೋರ್ನ ತೆಗಿಯಕ್ಕಾಗದೇ ಇರ್ತಕ್ಕಂಥ ಸರಪುಳಿ ಕಬ್ಬಣದಿಂದ ಮಾಡಿರ್ತಕ್ಕಂಥದ್ದು, ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇತ್ತು. ಸೊ ಕೋಟೆಗಳು ಅಂತ ಕರಿತಾ ಇದ್ರು ಇದನ್ನ. ಚಿಕ್ಕ ಚಿಕ್ಕ ಕೋಟೆಗಳು ದೇವಸ್ಥಾನದ ಕೋಟೆ ಅಂತ ಬರ್ತಕ್ಕಂಥದ್ದು. ಅದಕ್ಕೆ ಎಷ್ಟೊಂದು ದೇವಸ್ಥಾನದಲ್ಲಿ ಆ ಕೋಟೆ ಅಂತ ಹೆಸರಲ್ಲೇ ಬರುತ್ತೆ. ಕೋಟೆ ನಾರಾಯಣ, ಕೋಟೆ ಆಂಜನೇಯ, ಕೋಟೆ ಅಂತಾನೆ ಬರ್ತಕ್ಕಂಥದ್ದು. ಅದು ನಮಗೆ ವಾಸ್ತುಶಿಲ್ಪದಲ್ಲಿ ದೇವಸ್ಥಾನ ಆಯ್ತು. ಆದ್ರೆ ನಮ್ಮ ಮನೆಗೆ ಬಂದಾಗ ನಮ್ಮ ಇಂಡಿವಿಜುವಲ್ ಜೀವನ ಅಂತ ನೋಡ್ಬೇಕಾದ್ರೆ ವಾಸ್ತು ಪ್ರಕಾರ ನಾವು ಮನೆ ಕಟ್ಕೊಂಡಾಗ ಸ್ವಲ್ಪ ನೆಮ್ಮದಿ ಶಾಂತಿ ಹೆಚ್ಚಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ನಾವು ನೇಚರ್ ಜೊತೆ ಅಲೈನ್ ಆಗಬೇಕು. ವಿರುದ್ಧವಾಗಿ ಅಲೈನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೆಳಗಿನ ಸೂರ್ಯನ ಕಿರಣಗಳು ಅಲ್ಟ್ರಾ ವೈಲೆಟ್ ರೇಸ್ ತರುತ್ತೆ. ಅದು ದನಕರುಗಳಿಗೆ ಬಹಳ ಸುಭಿಕ್ಷವಾಗಿರ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಎನರ್ಜಿ ತಂದು ಕೊಡ್ತಕ್ಕಂಥದ್ದು. ಹಾಗೆ ಬೆಳಗಿನ ಜಾವದಲ್ಲಿ ಆ ಸೂರ್ಯನ ಕಿರಣಗಳು ಕೆರೆ ಕಟ್ಟೆಗಳ ಮೇಲೆ ಬಿಸಿಲು ಬಿದ್ದಾಗ ಆ ಬಿಸಿಲು ರೇಖೆ ಅಲ್ಲಿ UV ಟ್ರೀಟೆಡ್ ವಾಟರ್ ಆದಾಗ ಪಕ್ಷಿಗಳೆಲ್ಲ ಅದನ್ನ ನೀರು ಕುಡಿದಾಗ, ಪ್ರಾಣಿಗಳೆಲ್ಲ ನೀರು ಕುಡಿದಾಗ ಅದೊಂಥರ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ನೀರಾಗ್ತಾ ಇತ್ತು. ಪ್ರಾಣಿಗಳು ಮತ್ತೆ ಪಕ್ಷಿಗಳು ಅದನ್ನೆಲ್ಲ ಸೇವನೆ ಮಾಡಬೇಕಾದ್ರೆ ಅದಕ್ಕೆ ರೋಗರಹಿತವಾಗಿರ್ತಕ್ಕಂಥ ಜೀವನ ಮಾಡ್ತಾ ಇತ್ತು. ಸಂಜೆ ಆಗ್ತಾ 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 ಕಿರಣಗಳು ಇನ್ಫ್ರಾರೆಡ್ ರೇಸ್ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಇದನ್ನೇ ವಿಬ್ಗಯಾರ್ ಅಂತ ಕರೀತಾರೆ. ವೈಲೆಟ್, ಇಂಡಿಗೋ, ಬ್ಲೂ, ಯೆಲ್ಲೋ, ಆರೆಂಜ್, ರೆಡ್. ವಿ ಅಂತಕ್ಕಂಥದ್ದು ಅಲ್ಟ್ರಾ ವೈಲೆಟ್ ರೇಸ್, ಆರ್ ಅಂತಕ್ಕಂಥದ್ದು ಇನ್ಫ್ರಾರೆಡ್ ರೇಸ್. ಇನ್ಫ್ರಾರೆಡ್ ರೇಸು ಕ್ಯಾನ್ಸರ್ ಕಣಗಳನ್ನ ಉಂಟು ಮಾಡ್ತಕ್ಕಂಥದ್ದು, ಕಾಯಿಲೆಗಳು ಏನಾದ್ರು ಇತ್ತು ಅಂತ ಅದನ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡೋದ್ರಿಂದ 3-3:30 ಆದ ನಂತರ ಸಂಜೆ 6 ಗಂಟೆವರೆಗೂ ಬರ್ತಕ್ಕಂಥ ಸೂರ್ಯನ ಕಿರಣಗಳು ತುಂಬಾ ಡೇಂಜರಸ್ ಸನ್ ರೇಸ್ ಅಂತ ಹೇಳೋ ಒಂದು ವಿಚಾರದಲ್ಲಿ ಬಂದಾಗ ಅದಕ್ಕೆ ದಕ್ಷಿಣದ ಗೋಡೆ ಮತ್ತೆ ಪಶ್ಚಿಮದ ಗೋಡೆ ಸ್ವಲ್ಪ ದಪ್ಪವಾಗಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಿದ್ದು. ಇವತ್ತಿನ ಕಾಲದಲ್ಲಿ ಅದು ಬೇರೆ ರೀತಿ ತಿಳ್ಕೊಂಡ್ಬಿಡ್ತಾರೆ. ತುಂಬಾ ಜನ ಯಾವ ತರ ತಿಳ್ಕೊಳ್ತಾರೆ ಅಂದ್ರೆ, ಸೊ ಏನೋ ವಾಸ್ತು ಪ್ರಕಾರ ದಪ್ಪ ಏನಾಗ್ಬಿಡುತ್ತೆ, ಚಿಕ್ಕದ್ ಕಟ್ರೆ ಏನು. ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಕೇಳ್ತಕ್ಕಂಥ ಪ್ರಶ್ನೆಗೆ ಸೈನ್ಸ್ ಪ್ರಕಾರ ಉತ್ತರ ಕೊಡಬೇಕು ಅಂತಂದ್ರೆ ಸೌತ್ ಮತ್ತೆ ವೆಸ್ಟ್, ಸೌತ್ ವೆಸ್ಟ್ ಅಲ್ಲೇ ಆಲ್ಮೋಸ್ಟ್ ಸನ್ಸೆಟ್ ಆಗೋದು. ನಾರ್ತ್ ಈಸ್ಟ್ ಈ ಭಾಗದಲ್ಲೇ ಸನ್ರೈಸು. ಸ್ವಲ್ಪ ನಾವು ಸನ್ಸೆಟ್ ನೋಡಿದ್ರೆ ಸ್ವಲ್ಪ ಕಾರ್ನರ್ ಅಲ್ಲೇ ಸನ್ಸೆಟ್ ಆಗೋದು, ವೆಸ್ಟ್ ಇಂದ ಲೆಫ್ಟ್ ಸೈಡ್. ಕರೆಕ್ಟ್ ಆಗಿ ವೆಸ್ಟ್ ಅಲ್ಲೇ ಮುಳುಗಲ್ಲ, ವೆಸ್ಟ್ ಇಂದ ಲೆಫ್ಟ್ ಸೈಡ್ ಜಾಸ್ತಿ, ಟುವರ್ಡ್ಸ್ ದಿ ಸೌತ್ ವೆಸ್ಟ್. ಸೊ ಆ ಒಂದು ಬಿಲ್ಡಿಂಗು ಅಥವಾ ಏನ್ ಕಟ್ಟಿರ್ತೀವಿ ಹೀಟ್ ಅಪ್ ಆಗ್ಬಿಟ್ರೆ ನೆಗೆಟಿವ್ ಎನರ್ಜೀಸ್ ಒಳಗಡೆ ಬಂದ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ
ಆ ಕಾರ್ನರ್ಗೆ ಸ್ವಲ್ಪ ಒಂದು ಕೋರ್ಸ್ ಜಾಸ್ತಿ ದಪ್ಪ ಕಟ್ಟೋರು ರೇಸ್ ಒಳಗಡೆ ಪಾಸ್ ಆಗದೆ ಇರಲಿ. ಇರ್ತಕ್ಕಂಥ ಅಲ್ಲಿ ಮನುಷ್ಯರು ಯಾವುದೇ ಕೆಟ್ಟ ಕಂಪನಾಂಕಗಳು ಫ್ರೀಕ್ವೆನ್ಸೀಸ್ ಅಂತ ಏನು ನಾವು ಕರಿತೀವಿ, ಇನ್ಫ್ರಾ ರೆಡ್ ಫ್ರೀಕ್ವೆನ್ಸೀಸ್ ಎಂಟರ್ ಆಗಬಾರ್ದು. ಕಿಟಕಿಗಳು ಚಿಕ್ಕದಿರಬೇಕು. ಅದಕ್ಕೆ ನಾರ್ತ್ ಮತ್ತು ಈಸ್ಟಲ್ಲಿ ದೊಡ್ಡ ಕಿಟಕಿಗಳಿಡಬೇಕು. ವೆಸ್ಟಲ್ಲಿ ಚಿಕ್ಕದಿರಬೇಕು, ದೊಡ್ಡ ದೊಡ್ಡದು ಇಟ್ಬಿಡ್ತಾರೆ ಸ್ಟೈಲಿಗೆ. ಕಾಯಿಲೆಗಳು ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ ದಪ್ಪ ಗೋಡೆ ಕಟ್ಟಿಲ್ಲ, ಆ ಮನೇಲಿ ನಿಮಗೆ ಗೊತ್ತಿಲ್ಲದೇನೆ ಕೂಡ ಕಾಲಕ್ರಮೇಣ ವೆಸ್ಟ್ ದೋಷ ಅಂತ ಆಮೇಲೆ ಹೇಳ್ತೀವಿ. ವೆಸ್ಟ್ ದೋಷ ಇದೆ, ಸೌತ್ ವೆಸ್ಟ್ ದೋಷ ಇದೆ ಅಂತ. ಯಾವಾಗ ನಾವು ಅಲ್ಲೊಂದು ಗೇಟ್ ಮಾಡ್ಕೊಳ್ತೀವಿ, ಅಲ್ಲೊಂದು ಡೋರ್ ಮಾಡ್ಕೊಳ್ತೀವಿ, ಫ್ರಮ್ ದೇರ್ ದಿ ಹೆಲ್ತ್ ಸ್ಟಾರ್ಟ್ಸ್. ಹೆಲ್ತ್ ಚೆನ್ನಾಗಿಲ್ಲ ಅಂತಂದಾಗ ಏನಾಗುತ್ತೆ, ಮನಸ್ಥಿತಿ ಚೆನ್ನಾಗಿರಲ್ಲ. ಮನಸ್ಥಿತಿ ಚೆನ್ನಾಗಿಲ್ಲ ಅಂತಂದಾಗ ಏನಾಗುತ್ತೆ, ಪರಿಸ್ಥಿತಿ ಚೆನ್ನಾಗಿರಲ್ಲ. ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ಏನಾಗುತ್ತೆ, ಕೊನೆಗೆ ಪರಸ್ಸಿನ ಸ್ಥಿತಿ ಚೆನ್ನಾಗಿರಲ್ಲ. ಹೀಗೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಟೂ ವೇ ಲಿಂಕ್ ಇರುತ್ತೆ. ಅದಕ್ಕೆ ಸೌತ್ ವೆಸ್ಟ್ ಕಾಂಪೌಂಡ್ ಆಗಲಿ ಗೋಡೆ ಆಗಲಿ ತುಂಬ ಎತ್ತರಕ್ಕೆ ದಪ್ಪಕ್ಕಿರಬೇಕು. ಸೂರ್ಯನ ಕಿರಣಗಳು ನಮಗೆ ಚೈತನ್ಯವನ್ನು ತುಂಬತಕ್ಕಂಥದ್ದು. ನಮ್ಮ ಕುಂಡಲಿಯಲ್ಲಿ ಜಾತಕದಲ್ಲಿ ಸೂರ್ಯ ವೀಕ್ ಆಗಿದ್ರೆ ಆ ಇನ್ಫ್ರಾರೆಡ್ ರೇಸ್ ಏನಾದರೂ ನಮಗೆ ಹೆಚ್ಚು ಏನಾದರೂ ಮನೆಯಿಂದ ಪಾಸ್ ಆದರೆ ನಮಗೆ ಸೂರ್ಯನ ಒಂದು ಏನು ದೋಷ ಅಂತ ನಾವೆಲ್ಲ ಕರಿತಾ ಇರ್ತಾರಲ್ಲ ಎಲ್ಲ ಕಡೆ ಬೇರೆ ಆಚೆ ಕಡೆ ಎಲ್ಲ, ಆ ರೀತಿ ಸೂರ್ಯ ವೀಕ್ ಆಗ್ತಾನೆ ಜಾತಕದಲ್ಲಿ, ಮನೇಲೂ ವೀಕ್ ಆಗುತ್ತೆ. ಅವಾಗ ಮನೆಯ ಯಜಮಾನ ಸರಿ ಕೆಲಸ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ಕಟ್ಟಿರ್ತೀರ, 80% ಯಾರು ಮನೆ ಕಟ್ತಾರೆ, ಮನೆ ಕಟ್ಟ ಆದ್ಮೇಲೆ ಒಂದು ಅಭಿವೃದ್ಧಿ ಆಗಿರುತ್ತೆ ಅಥವಾ ಪತನಕ್ಕೆ ಹೋಗಿರ್ತಾರೆ, ಇವೆರಡೇ ಆಗಿರುತ್ತೆ. ತುಂಬಾ ನೋಡಿದೀನಿ. ಐ ಹ್ಯಾವ್ ಸೀನ್ ಎನ್ ನಂಬರ್ ಆಫ್ ಕೇಸ್. 2 things ಹ್ಯಾಪನ್ ಮನೆ ಕಟ್ಟಬೇಕಾದ್ರೆ. ಒಂದು ಸಿಕ್ಕಾಪಟ್ಟೆ ಪ್ರಾಸ್ಪರಿಟಿ ಬಂದ್ಬಿಡುತ್ತೆ, ಇನ್ನೊಂದು ಸಿಕ್ಕಾಪಟ್ಟೆ ಬಂದು ಈ ಮನೆಗೆ ಬಂದು ಕಷ್ಟ ಆಗೋಯ್ತು, ಏನೋ ಕಟ್ಟಿದ್ವಿ, ಏನೋ ಮಾಡಿದ್ವಿ, ಸಾಲ ತೀರ್ಸೋಕ್ಕಾಗಲ್ಲ, ಅದಾಗಿಲ್ಲ, ಅವ್ರ ಆಕ್ಸಿಡೆಂಟ್ ಆಯ್ತು, ಕೆಳಗೆ ಬಿದ್ವಿ ನಾವು. ಯಾಕಂದ್ರೆ ವಿ ಆರ್ ಆಲ್ಟರಿಂಗ್ ದಿ ಎನರ್ಜೀಸ್ ಆಫ್ ದಿ ಅರ್ತ್ ಅಂಡ್ ಬಿಲ್ಡಿಂಗ್ ಎ ಹೌಸ್. ಮೊದಲು ಯಾಕೆ ನಾವು ಶಾಂತಿ ಮಾಡಬೇಕು? ಯಾಕಂದ್ರೆ ಭೂಮಿ ಎಲ್ಲಿ ನಾವು ಎನರ್ಜೀಸ್ ಇರುತ್ತೆ, ಫ್ರೀಕ್ವೆನ್ಸೀಸ್ ಅಲ್ಲಿ ಇರುತ್ತೆ, ಎಷ್ಟೋ ಕೋಟಿ 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 ವರ್ಷಗಳಿಂದ ಭೂಮಿ ಇದೆ ಅಲ್ಲಿ ಒಂದು ಜಾಗ. ಅದು ನೇಚರು ಹೇಗಿದೆಯೋ ಹಾಗೇ ಇದ್ರೆ ಅದ್ರ ಫ್ರೀಕ್ವೆನ್ಸಿ ಅದಕ್ಕೆ ಅಲೈನ್ ಆಗಿರುತ್ತೆ. ನಾವೇನ್ ಮಾಡ್ತೀವಿ, JCB ತಗೊಂಡು ಅಗಿತೀವಿ, ಎಂಟೈರ್ ಒಂದು ಲೇಔಟ್ ಮಾಡ್ಬೇಕಾದ್ರೆ ಅಗಿತೀವಿ. ಅಲ್ಲಿ ಜಿಯೋಪೆಥಿಕ್ ಸ್ಟ್ರೆಸ್ ಡಿಸ್ಟರ್ಬ್ ಆಗಿರುತ್ತೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಎನರ್ಜಿ. ಐನ್ಸ್ಟೀನ್ ಹೇಳಿದ್ದಾರೆ, ಎವ್ರಿ ಸ್ಮಾಲ್ ಆಟಮ್ ಇಸ್ ಎನರ್ಜಿ, ಮ್ಯಾಟರ್ ಇಸ್ ಎನರ್ಜಿ. ಅದರಲ್ಲಿ 3 ತರ ಇರಬಹುದು, ಕೈನೆಟಿಕ್ ಎನರ್ಜಿನೋ, ಪೊಟೆನ್ಷಿಯಲ್ ಎನರ್ಜಿನೋ, ಲೇಟೆಂಟ್ ಎನರ್ಜಿ, ಏನೋ ಒಂದು ಎನರ್ಜಿ. ಎವ್ರಿ ಪಾರ್ಟಿಕಲ್ ಭೂಮಿಯಲ್ಲಿರ್ತಕ್ಕಂಥದ್ದು ಎನರ್ಜಿ ಇದೆ. ಸೊ ಅಲ್ಲೊಂದು ಎನರ್ಜಿ ಫೀಲ್ಡ್ ಆಗಿರೋದನ್ನ ನಾವು ಅಗದು ಸ್ವಲ್ಪ ಎಲ್ಲ ಲೇಔಟ್ ಮಾಡಿ ಅಲ್ಲಿರ್ತಕ್ಕಂಥ ಮರದೆಲ್ಲ ಕಟ್ ಮಾಡಿ ಡಿಸ್ಟರ್ಬ್ ಮಾಡ್ತೀವಿ. ಡಿಸ್ಟರ್ಬ್ ಮಾಡಿರ್ತಕ್ಕಂಥದ್ದು ಅಲ್ಲಿ ವೈಬ್ರೇಷನ್ನು ನಾವೊಂದು ನೆಗೆಟಿವ್ ಝೋನ್ ಆಗಿರ್ತಕ್ಕಂಥದ್ದನ್ನ ಪಾಸಿಟಿವ್ ಝೋನ್ ಮಾಡ್ಕೋಬೇಕು ಅಂತಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರನೇ ನಾವು ಕಟ್ಟಬೇಕಾಗತ್ತೆ. ಆದ್ರೆ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ನಾವೇನ್ ಮಾಡ್ತೀವಿ, ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಬೇಕು ಅಂತಂದ್ರೆ ಆಲ್ವೇಸ್ ನಾರ್ತ್ ಅನ್ನ ಕರೆಕ್ಟ್ ಆಗಿ ಪಾಯಿಂಟ್ ಮಾಡಿ, 360 ಡಿಗ್ರಿನ ಕಟ್ ಮಾಡಿ 32 ಝೋನ್ ನ ಕರೆಕ್ಟ್ ಅಲೈನ್ಮೆಂಟ್ ಮಾಡಬೇಕು. 32 ಝೋನ್, ಒಂದೊಂದು ಝೋನು 11 ಡಿಗ್ರಿ 25, 11.25 ಡಿಗ್ರೀಸ್ ಬರುತ್ತೆ. 11.25 ಡಿಗ್ರೀಸ್ ಬರುತ್ತೆ 32. ಫಸ್ಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು 4 ದಿಕ್ಕು. ಅದಾದ್ಮೇಲೆ ಇನ್ನೊಂದು ಡಬಲ್ ಮಾಡಿದಾಗ 8 ದಿಕ್ಕು. ಆ 8 ದಿಕ್ಕು ಮತ್ತೆ ಡಬಲ್ ಆಗುತ್ತೆ 16. ಆ 16 ಮತ್ತೆ ಡಬಲ್ ಆಗುತ್ತೆ 32. ವಾಸ್ತುಶಾಸ್ತ್ರದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಲಿ 32 ಝೋನ್ ನಾವು ಕರೆಕ್ಟ್ ಆಗಿ ಅಲೈನ್ ಮಾಡಿಬಿಟ್ರೆ ನಮ್ಗೆ ಅಲ್ಲಿ ಜಿಯೋಪೆಥಿಕ್ ಸ್ಟ್ರೆಸ್ ಬರೋದಿಲ್ಲ. ಬೇಸಿಕ್ ಇಂದಾನೆ ತಗೊಂಡ್ಬಿಡ್ಬೇಕು. ಮನೆ ಪಾಯ ಹಾಕೋದ್ರಿಂದನೂ ಕೂಡ ನಾವು ಎನರ್ಜೈಸ್ ಮಾಡಬೇಕು. ಅಲ್ಲಿ ಏನೇನು ಹಾಕಬೇಕು, ಅದೇನೇನು ಹಾಕಬೇಕು, ಏನೇನು ಮಾಡಬೇಕು, ಪ್ರತಿಯೊಂದು ಕೂಡ ಸ್ಟೇಜ್ 1 ಇಂದನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು
ವಿಶೇಷವಾಗಿರ್ತಕ್ಕಂಥ ಪಾಯದೊಳಗಡೆ ಹಾಕ್ತಕ್ಕಂಥ ಕಿಟ್ಟನ್ನ ವಿಶೇಷವಾಗಿ ಸೈಂಟಿಫಿಕ್ ಆಗಿ ತಯಾರಿಸಿದೀವಿ. ಯಾರಾದರೂ ವಾಸ್ತು ಪ್ರಕಾರ ನಾವು ಮನೆ ಕಟ್ಟಬೇಕು ಅಂತಂದ್ರೆ 2 ಮಾಡ್ಬೋದು. ಒಂದು, ನಮ್ಮ ಕ್ಲಾಸಸ್ ಜಾಯಿನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಮನೆ ಕಟ್ಟಕ್ಕಿನ ಮುಂಚೆನೆ ಏನಾದ್ರು ಪ್ಲಾನ್ ಮಾಡಬೇಕು ಅಂತಂದ್ರೆ ವಾಸ್ತು ಸಲಹೆ ನಮ್ಮ ಆಫೀಸಲ್ಲಿ ಟೀಮ್ ಇದೆ. ಹಾಗೆ ನಾವೇನು ಭೂಮಿನ ನಾವು ಅಗದು ಸುಮ್ಮನೆ ಒಂದು ಪೂಜೆ ಮಾಡಿ ಹಾಲು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ನಮ್ಮ ಪುರೋಹಿತರು, ಅಲ್ಲೊಂದು ಕಲ್ಲಿಟ್ಬಿಟ್ಟು ಮಾಡಿ ಅಂತ. ಬಟ್ ಆದರೆ ಅದರೊಳಗಡೆ ಯಾವ ರೀತಿಯ ಶಕ್ತಿಗಳಿದಾವೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಸೊ ಆ ಶಕ್ತಿನ ರಿಪೇರಿ ಮಾಡಿ ನಕಾರಾತ್ಮಕ ಶಕ್ತಿನ ನಮಗೆ ಧನಾತ್ಮಕವಾಗೋ ಅಥವಾ ಋಣಾತ್ಮಕವಾಗೋ ಅಥವಾ ಸಾತ್ವಿಕ ಶಕ್ತಿಯಾಗಿ ಮಾಡಬೇಕು ಅಂತಂದ್ರೆ ಆ ಅಷ್ಟದಿಕ್ಕಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನ ನಾವು ಹಾಕಬೇಕಾಗತ್ತೆ. ಅದನ್ನ ನನ್ನ ಹಳೇ ಕ್ಲಾಸಸ್ಗಳೆಲ್ಲ ಹೇಳ್ಕೊಟ್ಟಿದ್ದೀನಿ, ಏನ್ ಹಾಕಬೇಕು ಟು ಎನರ್ಜೈಸ್ ದಿ ಪ್ಲೇಸ್. ಹಾಗೆ ಮನೆ ಡಿಸೈನ್ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನಾರ್ತ್ ನ 0 ಮಾಡ್ಕೊಂಡು ಮಾಡಬೇಕು. ನಾವು ಕಣ್ಣೆಳತೆಯಲ್ಲಿ ಮಾಡ್ತೀವಿ. ನಮ್ಮೆಲ್ಲ ಮೇಸ್ತ್ರಿಗಳಿರ್ತಾರಲ್ಲ, ಕಣ್ಣೆಳತೆ, ಇದು ಪೂರ್ವ ರೀ, ಇದು ಪಶ್ಚಿಮ, ಆ ಕಡೆ ಉತ್ತರ, ಈ ಕಡೆ ದಕ್ಷಿಣ, ಪೂರ್ವದ ಕೊನೆಯಲ್ಲಿ ಅಡುಗೆ ಮನೆ ಬರಬೇಕು. ಈ 32 ಝೋನಲ್ಲಿ ಆ ಕಡೆ ಈ ಕಡೆ ಶಿಫ್ಟ್ ಆದ್ರೂ ಹೋಯ್ತು. ಹೊಸದಾಗಿ ಮನೆ ಕಟ್ಟಿರ್ತಾರೆ, ಮಗ ಕಾರ್ ಆಕ್ಸಿಡೆಂಟ್ ಅಲ್ಲೋ ಬೈಕಲ್ಲೋ ಕೈ ಮುರ್ಕೋತಾನೋ ಕಾಲ್ ಮುರ್ಕೋತಾನೋ ಆಕ್ಸಿಡೆಂಟ್. ಸೌತ್ ಈಸ್ಟ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಮದುವೆ ಆಗಿದ ತಕ್ಷಣ ಮನೆ ಬಿಟ್ಟು ಆಚೆ ಹೋಗ್ತಾನೆ. ಸೌತ್ ಈಸ್ಟ್ ಏನಾದ್ರು ಪ್ರಾಬ್ಲಮ್ ಆಗಿ ಆ ಕಡೆ ಈ ಕಡೆ ಡಿಸ್ಟರ್ಬ್ಡ್ ಅಲೈನ್ ಆಗಿದ್ರೆ ಮನೆಯ ಯಜಮಾನನಿಗೆ ಸಮಸ್ಯೆ, ದುಡ್ಡು ಬರಲ್ಲ. ಸೌತ್ ಈಸ್ಟ್ ಕಾರ್ನರ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ರಿಲೇಶನ್ಶಿಪ್ ಇಸ್ ಗಾನ್ ಟು ಡಾಗ್ಸ್. ಸೌತ್ ವೆಸ್ಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮನೆ ಯಜಮಾನನಿಗೆ ಅನಾರೋಗ್ಯದ ಸಮಸ್ಯೆ. ನಮ್ಮ ಮನೇಲಿ 3 ಹೊತ್ತು ಕಾಯಿಲೆ 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 ಕಾಯಿಲೆ, ಯಾರು ನೋಡ್ರು ನರಳ್ತಾ ಇರ್ತಾರೆ. ಹೊಸದಾಗಿ ಮನೆ ಕಟ್ಟಿರೋರ್ಗೆ ಆತರ ಏನಾದ್ರು ಒಂದು 6 ತಿಂಗಳು 1 ವರ್ಷದಲ್ಲಿ ಬಂದ್ರೆ ದೇರ್ ಇಸ್ ಎ ಪ್ರಾಬ್ಲಮ್. ಆಲ್ರೆಡಿ ಮನೆ ಕಟ್ಟದನ್ನ ಸರಿ ಮಾಡ್ಕೊಳಕ್ ಸಖತ್ ಕಷ್ಟ. ಅದಕ್ಕೆ ನಾವು ಕಲರ್ ಥೆರಪಿ ಮತ್ತೆ ಮೆಟಲ್ ಥೆರಪಿ ಅದನ್ನ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಅದನ್ನಾರು ಮಾಡ್ಕೋಬೇಕಾಗತ್ತೆ. ಒಂದು ಮನೆ ಕಟ್ಟೋ ಪ್ಲಾನ್ ಏನಾದ್ರು ನೆಕ್ಸ್ಟ್ ಇಯರ್ ಇದ್ರೆ ದಯವಿಟ್ಟು ನನ್ನ ಕ್ಲಾಸ್ ಫೆಬ್ರವರಿ ಸೇರ್ಕೊಳ್ಳಿ. ಆಲ್ರೆಡಿ ಮನೆ ಕಟ್ಟಿದೀವಿ ಸರ್, ಯಾಕೋ ನೆಮ್ಮದಿ ಇಲ್ಲ, ಏನೇನೋ ಸಮಸ್ಯೆ ಆಗ್ತಾ ಇದೆ, ಯಾರಿಗೆ ತೋರಿಸಿದ್ರು ಅದು ಇದು ಅದಿಡಿ ಇದಿಡಿ ಅಂತ ಹೇಳಿ ಏನೇನೋ ಮಾಡ್ತಾ ಇದಾರೆ, ವಾಸ್ತು ಅದು ಹೊಡೆದಾಕಿದಕ್ಕೆ ಅಂತ ನಿಮಗೂ ಆತರ ಅನ್ಸಿದ್ರೆ ನೀವು ಕೂಡ ಫೆಬ್ರವರಿ ಕ್ಲಾಸ್ ಸೇರ್ಕೊಳ್ಳಿ. ವಿತ್ ಪುಸ್ತಕ ಕೊಟ್ಟು ಹೇಗೆ ಝೋನ್ ವೈಸ್ ನೋಡೋದು. ವೆರಿ ಈಸಿ ಸಬ್ಜೆಕ್ಟ್. ಇದೇನು ರಾಕೆಟ್ ಸೈನ್ಸ್ ತರ ಏನಿಲ್ಲ, ವೆರಿ 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 ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಸೈಸ್ ಮಾಡಬೇಕು. ಇದು 2ನೇ ಪಾಯಿಂಟ್ ಆಯ್ತು. ಒಂದು ಕಟ್ಟಕ್ ಪ್ಲಾನ್ ಮಾಡಿದಾಗ, ಇನ್ನೊಂದು ಕಟ್ಟಿದೀವಿ ಸರ್ 1 ವರ್ಷ 2 ವರ್ಷ 3 ವರ್ಷ ಆಯ್ತು, ಯಾಕೋ ಅಭಿವೃದ್ಧಿ ಇಲ್ಲ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಎಷ್ಟೋ ಸತಿ ನಾನು ಕೆಲವು ಜಾತಕಗಳು ನೋಡಿದ್ದೀನಿ, ಮದುವೆ ಯೋಗಗಳು ಇದ್ರೂ ಕೂಡ ಮನೆಯಲ್ಲಿ 4ರಿಂದ 5 ಗಂಡು ಮಕ್ಕಳು ಅಥವಾ 3ರಿಂದ 4 ಹೆಣ್ಣು ಮಕ್ಕಳು ಮನೆಯಲ್ಲಿ ಮದುವೆ ಆಗದಲ್ಲಿ ಹಂಗೆ ಇದ್ದಾರೆ, ಅದೇ ಮನೇಲೇ ಇದ್ದಾರೆ. ಅಕ್ಕನೂ ಆಗಿಲ್ಲ, ಮೊದಲನೇ ತಂಗಿನೂ ಆಗಿಲ್ಲ, 3ನೇ ತಂಗಿನೂ ಆಗಿಲ್ಲ, 4ನೇ ಆಗಿಲ್ಲ, ಕೊನೆಗೊಬ್ಬ ಗಂಡು ಮಗು ಹುಟ್ಟಿರ್ತಾನೆ, ಅವನು ಮನೇಲಿ ಸುಮ್ಮನೆ ಕೂತಿದ್ದಾನೆ. ಯಾಕಂದ್ರೆ ಅವ್ರದೆಲ್ಲ ಆಗಿಲ್ಲ, ನಾನೇನಕ್ಕಪ್ಪ ಮಾಡ್ಕೊಳ್ಳಿ ಅಂತ ಅವನು ಇದ್ದಾನೆ. ಒಟ್ಟಿನಲ್ಲಿ ಆ ಮನೇಲಿ ಮದುವೆ ಅನ್ನೋ ವಿಚಾರವೇ 0. ಅಂಥದ್ದೆಲ್ಲ ನಾನು ಅಬ್ಸರ್ವ್ ಮಾಡಿದಾಗ ಆಲ್ ದಿ 3 ಏರಿಯಾಸ್, ಮೇಜರ್ ಏರಿಯಾಸ್ ಆಫ್ ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಮತ್ತೆ ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ಇಲ್ಲ, ಈ 3 ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ, ಕಂಪ್ಲೀಟ್ ಡ್ಯಾಮೇಜ್. ಬಟ್ ಅದ್ರ ನೋಡೋಕೆ ನಮ್ದು ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಮತ್ತೆ ನೈಋತ್ಯದಲ್ಲಿ ಬೆಡ್ರೂಮ್ ಇದೆ. ಬಟ್ ರಿಯಲ್ ಆಗಿ ಹೋಗಿ ನೋಡ್ರಿ ಅಲ್ಲಿ ಕಿಟಕಿ ಏನೋ ಬಂದ್ಬಿಟ್ಟಿರುತ್ತೆ, ಗೋಡೆ ಏನೋ ಚಿಕ್ಕದಾಗ್ಬಿಟ್ಟಿರುತ್ತೆ, ಅಥವಾ ಅಲ್ಲಿ ಮೂಲೆಯಲ್ಲಿ ಏನಾದ್ರು ಒಂದು ಗೇಟ್ ಹಾಕೊಂಡ್ಬಿಟ್ಟಿರ್ತಾರೆ, ಅಥವಾ ಸೌತ್ ವೆಸ್ಟ್ ಅಲ್ಲಿ ಒಂದು ಟಾಯ್ಲೆಟ್ ಹಾಕ್ಬಿಟ್ಟಿರ್ತಾರೆ ಅಲ್ಲೊಂದು ಇರ್ಲಿ ಅಂತ, ಅಥವಾ ಪಾತ್ರೆ ತೊಳಿತಾ ಇರ್ತಾರೆ. ಸೌತ್ ಈಸ್ಟ್ ಅಲ್ಲಿ ತುಂಬಾ ಜನ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದು ಇವತ್ತಿನ ಕಾಲ, ಹೇಳ್ತೀನಿ ನೋಡಿ, ಬರ್ದಿಟ್ಕೊಳ್ಳಿ ಎಲ್ಲರೂ. ಅಡುಗೆ ಮನೆ ಮಾಡ್ತೀರಾ, ಯುಟಿಲಿಟಿ ಮಾಡ್ತಿರಲ್ಲ, ಅಲ್ಲಿಂದ ನಿಮ್ಮ ಲೈಫ್ ಕೆಳಗೆ ಬಿತ್ತು. ಬರ್ದಿಟ್ಕೊಳ್ಳಿ, ಇವತ್ತು ಅಗ್ರಿಮೆಂಟ್ ಅಲ್ಲಿ ಬರ್ದಿಟ್ಕೊಳ್ಳಿ. ಯಾರ್ಯಾರು ಹೊಸ ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಬೇಕಾದ್ರೆ ಆ ಮೇಸ್ತ್ರಿಗಳು, ಆ ಕಾಂಟ್ರಾಕ್ಟರು ನಿಮ್ಮ ಜೀವನ ಹಾಳು ಮಾಡಕ್ಕೆ ಫಸ್ಟ್ ಡೋರ್ ಓಪನ್ ಮಾಡ್ತಾರಲ್ಲ, ಅಲ್ಲಿ ನಿಮ್ಮ ಸೌತ್ ಈಸ್ಟ್ ಅಲ್ಲಿ ಯುಟಿಲಿಟಿ ಅಂತ ಮಾಡ್ಕೋತಿರಲ್ಲ, ಸೌತ್ ಡೈರೆಕ್ಷನ್ ಅಲ್ಲಿ ಯಮನ ಡೋರ್ ಓಪನ್ ಮಾಡಿದಷ್ಟೇ ಸಮ. ತುಂಬಾ ಸತಿ ಹೇಳಿದೀನಿ,
ದಿ ಮೋಸ್ಟ್ ಡೇಂಜರಸ್ ಎಂಟ್ರಿ ಆರ್ ಎಕ್ಸಿಟ್. ಆ ಒಂದು ಕಿಚನಲ್ಲಿ ಪಾತ್ರೆ ತೊಳಿಬೇಕು, ಈಸಿಯಾಗಿ ಬಟ್ಟೆ ತೊಳಿಬೇಕು, ಕೆಲಸದವ್ರು ಬಂದು ಹೋಗೋಕ್ಕೆ ಈಸಿ ಆಗತ್ತೆ ಅಂತ ಹೇಳಿ ಅಲ್ಲೊಂದು ಡೋರ್ ಮಾಡ್ತೀರಾ. ಒನ್ ಆಫ್ ದಿ ವರ್ಸ್ಟ್ ಝೋನ್ಸ್ ಆಫ್ ಎವ್ರಿಥಿಂಗ್. ಅಲ್ಲೇ ನಿಮ್ಮ ಪತನ ಬರೆದಿಟ್ಕೊಳ್ಳಿ. ಮುಂದೆ ಕಟ್ಟೋರು ಬರೆದಿಟ್ಕೊಂಬಿಡಿ. ಇವತ್ತೆ ಏನಾಗುತ್ತೆ ನೋಡೋಣ ಅನ್ನೋರು ಚಾಲೆಂಜ್ ಬರೆದಿಟ್ಕೊಳ್ಳಿ. ನಿಮ್ಮ ಹಾರಸ್ಕೋಪ್ ತುಂಬಾ ಸ್ಟ್ರಾಂಗ್ ಇದ್ರೆ, ಎಲ್ಲಿವರೆಗೂ ಸ್ಟ್ರಾಂಗ್ ಇದೆಯೋ ಅಲ್ಲಿವರೆಗೂ ತಡ್ಕೊಳ್ಳುತ್ತೆ. ಹಾರಸ್ಕೋಪ್ ವೀಕ್ ಆಗ್ದಂಗೆ ಮನೆ ಎದೊಳುತ್ತೆ. ಇಟ್ ವಿಲ್ ಬಿಕಮ್ ಎ ಡೆವಿಲ್ಸ್ ಪ್ಲೇಸ್. ವಾಸ್ತು ವರ್ಕ್ಸ್. ನನ್ನ ಅನುಭವದಲ್ಲಿ ಹಾರಸ್ಕೋಪ್ ಒಂಥರ ಆದರೆ ವಾಸ್ತು ವರ್ಕ್ಸ್. ಫೆಬ್ರವರಿ ಜಾಯ್ನ್ ಆಗಿ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ. ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.